ಸ್ಟಾರ್ಟ್ ಮಾಡೋಣ. ಎಸ್ ರೆಡಿ 3, 2, 1 ಕೇಲ ಕಬಡ್ಡಿ. ಎಸ್, ಈಗಾಗಲೇ ಪಂದ್ಯ ಆರಂಭದ ಮೊದಲನೇ ದಾಳಿಯಲ್ಲಿ ಚಾಕ್ಲಬ್ಬಿ ತಂಡದ ಆಟಗಾರ ರುಟ್ಟಿವಾಡ ತಂಡದ ಮೇಲೆ ದಾಳಿ ಭಾಗದಲ್ಲಿ ಅದ್ಭುತವಾದ ಪ್ರಯತ್ನ ಆಗ್ತಾ ಇದೆ. ಬಲಿಷ್ಠವಾದಂತ ಟ್ಯಾಕಲ್. ಹಲೋ ಸೌಂಡ್ ಬೇಡ, ಮ್ಯಾಚ್ ಸ್ಟಾರ್ಟ್ ಆಯ್ತಂದ್ರೆ ಸೌಂಡ್ ಬೇಡ. ಹಲೋ, ನಾವ್ ಹೇಳ್ತೀವಿ, ನೀವು ಸೌಂಡ್ ಹಚ್ಚುವಾಗ. ನೆಕ್ಸ್ಟ್ ಮ್ಯಾಚ್ ಬಜರಂಗ್ ಬಾಯ್ಸ್ ಕಂಪ್ಲಿಕೊಪ್ಪ ವಿರುದ್ಧ ತಂಡ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಸಿರೂರು. ಬೋತ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಗೆಟ್ ರೆಡಿ, ದಿಸ್ ಈಸ್ ಫಸ್ಟ್ ಕಾಲ್ ಫಾರ್ ಯು. ಎರಡು ತಂಡದ ನಾಯಕರೇ ತಾವು ಸಿದ್ಧತೆಗೊಂಡು ಈ ಒಂದು ಕಮಿಟಿಯ ಸದಸ್ಯರ ಹತ್ತು ಬಂದು ತಮ್ಮ ಜರ್ಸಿಯನ್ನು ತೆಗೆದುಕೊಂಡು ಮುಂದಿನ ಪಂದ್ಯ ಆಡ್ಲಿಕ್ಕೆ ತಾವು ಸಿದ್ಧತೆಗೊಳ್ಳಬೇಕು. ಈಗಾಗಲೇ ನೋಡಿ, ಮುಂದಿನ ಪಂದ್ಯಕ್ಕಾಗಿ ಕರೆ ನೀಡಿದಂತ ಆಟಗಾರರ ಸಿದ್ಧತೆ ಆಗಿರಿ. ಹೌದು, ಬಹಳ ಒಂದು ಉತ್ತಮ ರೀತಿಯಂತ ಪಂದ್ಯಾವಳಿ ಇವತ್ತಿನ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಡೀತಕ್ಕಂತ ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವ 2024 ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ಸುವರ್ಣಾವಕಾಶವನ್ನ ಕಲ್ಪಿಸಿಕೊಡುತ್ತಿರುವ ನಮ್ಮ ಭಾರತ ಘನ ಸರ್ಕಾರದ ಕೇಂದ್ರದ ಸಚಿವರು, ಧಾರವಾಡ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಪ್ರಸ್ತುತಪಡಿಸುವ ಸಂಸದ ಕ್ರೀಡಾ ಮಹೋತ್ಸವ ಎಲ್ಲ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸತತವಾಗಿ 1 ತಿಂಗಳ ಕಾಲ ಪರ್ಯಂತ ಧಾರವಾಡ ಜಿಲ್ಲಾ ಕಬಡ್ಡಿ ಅಭಿಮಾನಿಗಳಿಗೆ ಕಬಡ್ಡಿಯ ರಸದಾತ ಊಟವನ್ನ ಉಣಬಡಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಪ್ರತಿಯೊಂದು ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಇವತ್ತು ಮತ್ತು ನಾಳೆ ದಿನ ಕುಂದಗೋಳ ಪಟ್ಟಣದಲ್ಲಿ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದ ಕಬಡ್ಡಿ ಪಂದ್ಯಾವಳಿ ಸಾಗುತ್ತಾ ಇದೆ. ಈ ಒಂದು ಪಂದ್ಯಾವಳಿಗೆ ನಮ್ಮ ಸಂಸದರ ಜೊತೆಗೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು, ಹೆಗಲಿಗೆ ಹೆಗಲಾಗಿ ನಿಂತು ಈ ಒಂದು ಆಟಗಾರರಿಗೆ ಭಾಗವಹಿಸಿದಂತ ಎಲ್ಲ ಆಟಗಾರರಿಗೆ ಗೌರವ ಧನವಾಗಿ ಒಂದೊಂದು ತಂಡಗಳಿಗೆ 2,500 ರೂಪಾಯಿ ಪ್ರೋತ್ಸಾಹವನ್ನ ಧನವನ್ನ ವಿತರಿಸ್ತಾ ಇದ್ದಾರೆ. ನಮ್ಮ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಜನಮೆಚ್ಚಿದ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ MR ಪಾಟೀಲ್ ಸಾಹೇಬರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಸನ್ಮುಖಿಗಳು ಯಾವತ್ತೂ ಕೂಡ ಸಕಲ ಕಲಾ ವಲ್ಲಭರಾಗಿರುವಂತಹ ಸೆಂಟ್ರಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಮೈಸನ ತೆಂಗಿನಕಾಯಿ ಅವರು ಕೂಡ ಬಹಳ ಒಂದು ಮಂದಹಾಸದಿಂದ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಒಂದು ಅಭೂತಪೂರ್ವ ಅಂತ ಪಂದ್ಯಾವಳಿ ಆರಂಭದಲ್ಲಿ ಎಂತ ಪ್ರಯತ್ನ, ಸ್ಟ್ರಗಲ್ ಬಂತು, ಆದ್ರೂ ಕೂಡ ವಿಫಲ. ಎಂತ ಪ್ರಯತ್ನದಲ್ಲಿ 5 ಸೆಂಟಿಮೀಟರ್ ಗೆರೆಯನ್ನ 100% ಕ್ರಾಸ್ ಆಗ್ಬೇಕು. ಇದಲ್ಲ ಅದು ಚಿಕ್ಕಲ್ಗುಡ್ಡೆ. ಚಾಕ್ಲಬ್ಬಿ ತಂಡದ ದಾಳಿಗಾರನಿಗೆ ಕೈಗೆ ಬಂದು ತುತ್ತು, ಬಾಯಿಗೆ ಬೆಳ್ಳಿಲ್ಲ. ಇಲ್ಲಿ ಮತ್ತೊಮ್ಮೆ ರೊಟ್ಟಿಗಾರ ತಂಡದ ದಾಳಿಗಾರ ಬಲಿಸಬಂದಾಟ ಟ್ಯಾಕಲ್ ಇತ್ತು, ಆದ್ರೂ ಕೂಡ ಮಿಸ್ಟೇಕ್ ಆಗ್ತಾ ಇದೆ. ಮತ್ತೆರಡು ಅಂಕಗಳ ಸಂಪಾದನೆಯಲ್ಲಿ ಬಹಳ ಒಂದು ರೋಚಕವಾದಂತಹ ಹನಾನಿ ಪಂದ್ಯ ಮೈದಾನದ ಮಧ್ಯದಲ್ಲಿ ಸಾಗುತ್ತಾ ಇದೆ. ಅಭೂತಪೂರ್ವ ಅಂತ ಪಂದ್ಯಾವಳಿ. ಇಲ್ಲಿ ಮತ್ತೊಮ್ಮೆ ಚಾಕಲಬ್ಬಿ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಎಚ್ಚರಿಕೆಯ ಹೆಜ್ಜೆ ನೀಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಯಾರು ಕಬಡ್ಡಿ ಪಂದ್ಯಾವಳಿಯನ್ನ ನೋಡ್ಲಿಕ್ಕೆ ಆಗಮಿಸಿಲ್ಲ ಅವ್ರಿಗೆಲ್ರಿಗೂ ಕೂಡ ಯೂಟ್ಯೂಬ್ ನಲ್ಲಿ ನೇರ ಪ್ರಸಾರವಿದೆ. ಹಾಫ್ ಟೈಮ್ ಬರ್ತಾ ಇದೆ, ಮಧ್ಯಂತರ ವಿರಾಮ. ದಾನಪ್ಪ ಗಂಗಾಯಿರವರು ವಿಶ್ವವಿದ್ಯಾಲಯ ಆಟಗಾರರು, ಮಾಜಿ ಕಬಡ್ಡಿ ಆಟಗಾರರು, ಅವರು ಕೂಡ ಈ ಒಂದು ಸಂಸದ ಕ್ರೀಡಾ ಮಹೋತ್ಸವಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಬಾಂತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ಶಾಸನ ಕುಬ್ಗಡ್ಡಿರವರು ತಾವೆಲ್ಲಿದ್ದೀರಾ? ದಯವಿಟ್ಟು ಅಂಕನ 2 ಸಿದ್ಧತೆ ಮಾಡಿಕೊಡ್ಬೇಕು. ಮಧ್ಯಂತರ ವಿರಾಮ ಆಗಿದೆ. ವಿರಾಮದ ನಂತರ ಸ್ಕೋರ್ ಇವರ ಸಮಬಲ 5-5. ಸ್ಕೋರ್ ಬೋರ್ಡ್ ಆಪರೇಟರ್ ನೀವು ಇಲ್ಲಿ ಬನ್ನಿ. ಒಂದು ಕಾಲವಿತ್ತು, ನೀರಿಗಾಗಿ ಮೈಲಿಗಳಷ್ಟು ಕಾಲ್ನಡಿಗೆಯಲ್ಲಿ ಹೋಗಿ ಹೊತ್ತು ತರಬೇಕಾಗಿ ಮೂಲಭೂತ ಉತ್ಸವದ ಮೇಲುಸ್ತುವಾರಿಗಳು ನಮ್ಮ ಕೇಂದ್ರದ ಸಚಿವರು ಹಾಗೆಯೇ ಧಾರವಾಡ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರ ಆಪ್ತ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಅವರು ಕೂಡ ಇದೀಗ ತಾನೇ ಈ ಒಂದು ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಬಾಂತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ಎಸ್, ದ್ವಿತೀಯಾರ್ಧದ ಆರಂಭದಲ್ಲಿ ಸುಪಟ ಕಲಾವಿದ 3 ಜನ ಆಟಗಾರರು ಅಂಗಣದ ಬಲಭಾಗದಲ್ಲಿ
ಮತ್ತೊಮ್ಮೆ ರೆಡ್ಡಿ ಬರ್ತಾರೆ ಆಟಗಾರ ಅದ್ಭುತವಾದಂತ ಪ್ರಯತ್ನ ಬರ್ತಾರೆ. ಆರಂಭದಲ್ಲಿ ಒಂದು ದೊಡ್ಡ ಆಘಾತ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಟು ಸೋಮು. ಹಾ ಸರ್ ಹೇಳಿ. ಎಲ್ಲ ತಂಡಗಳಿಗೆ ಹೇಳ. ಹಾ ಓಕೆ ನೋಡಿ, ಈಗಾಗಲೇ ಅಫಿಷಿಯಲ್ ಬೋರ್ಡ್ ದಿಂದ ಹಾದಿಮನಿ ಸರ್ ಅವರು ಒಂದು ಸೂಚನೆ ನೀಡ್ತಾ ಇದ್ದಾರೆ. ಆಗಮಿಸಿದಂತ ಎಲ್ಲ ತಂಡದ ನಾಯಕರ ಗಮನಕ್ಕಾಗಿ ನೀವೆಲ್ಲ ಈಗಾಗಲೇ ತಮ್ಮ ತಮ್ಮ ಹೆಸರುಗಳನ್ನ ಬರೆಸಿದ್ದೀರಿ, ಆದರೆ ಹಾಜರಾತಿಯನ್ನ ನೀಡಬೇಕು. ಬಂದಂತ ಎಲ್ಲಾ ತಂಡದ ಆಟಗಾರರಲ್ಲಿ ನಾವು ವಿನಂತಿ ಮಾಡ್ತಾ ಇದೀವಿ, ತಾವು ಹಾಜರಾತಿ ನೀಡದೇ ಇದ್ದಂತ ತಂಡಗಳನ್ನ ನಾವು ಕರೆ ಕೊಡುವುದಿಲ್ಲ. ನಿಮ್ ಗಮನ ಇರಲಿ. ಆಮೇಲೆ ಬಂದು ಕೇಳಿದ್ರೆ ಅದಕ್ಕೆ ನೀವೇ ಹೊಣೆಗಾರರಾಗ್ತೀರಿ. ಇದು ನಿಮ್ಗೋಸ್ಕರ, ನಿಮ್ಮ ಊರಲ್ಲಿ ನಡೀತಕ್ಕಂತ ಕಬಡ್ಡಿ ಪಂದ್ಯಾಟ. ತಾವೆಲ್ಲರೂ ಕೂಡ ಸಹಕರಿಸಬೇಕು. ಸುಬಡ್ಗೆ ಲಾನ್ ಇದೆ. ಮುಂದಿನ ಪಂದ್ಯಕ್ಕಾಗಿ ಕರೆ ನೀಡಿದಂತ ಆಟಗಾರರೇ ತಕ್ಷಣ ಮೈದಾನಕ್ಕೆ ಬನ್ನಿ. ಚಾಕ್ಲಬಿ ತಂಡದ ಆಟಗಾರ ರೊಟ್ಟಿಗೌಡ ತಂಡದ ಮೇಲೆ ದಾಳಿ ಭಾಗದಲ್ಲಿ ಬಲವಂತ ಅಭೂತಪೂರ್ವ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ಗೆಲುವಿನ ಮಾಲೆ ಯಾರ ಕೊಳ್ಳಿಗಂತ ನಿರೀಕ್ಷೆಯಲ್ಲಿ ಕಾತುರದಿಂದ ಕುಳಿತಿರುವಂತಹ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಬಜರಂಗಿ ಬಾಯ್ಸ್ ಕಂಪ್ಲಿಕೊಪ್ಪ ವರ್ಸಸ್ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಶಿರೂರ್. ಬೋತ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಗೆಟ್ ರೆಡಿ. ದಿಸ್ ಈಸ್ ಫಸ್ಟ್ ಕಾಲ್ ಫಾರ್ ಯು. ಎರಡೂ ತಂಡದ ನಾಯಕರೇ ಸಿದ್ಧತೆಗೊಂಡು ಇಲ್ಲಿ ವೇದಿಕೆ ಹತ್ರ ಬಂದ್ರೆ ತಮಗೆ ಕಮಿಟಿ ಅವರು ಜರ್ಸಿಗಳನ್ನ ಕೊಡ್ತಾರ. ಮುಂದಲ ಪಂದ್ಯ ಆಡ್ಲಿಕ್ಕೆ ಅನುಕೂಲ ಆಗ್ತತಿ. ದಯವಿಟ್ಟು ಒಂದು ಸೂಚನೆಯನ್ನು ನೀಡ್ತಾ ಇದ್ದೇನೆ. ಈಗ ಪಂದ್ಯ ಪ್ರಾರಂಭ ಆದ್ರೆ ರಾತ್ರಿ 3 ಗಂಟೆವರೆಗೆ ಪಂದ್ಯಗಳು ಸತತವಾಗಿ ನಡೀತಾ ಇದ್ದು ಯಾವುದೇ ತಂಡದ ಆಟಗಾರರು ಹೊರಗಡೆ ಹೋಗುವಂತಿಲ್ಲ. ಪಂದ್ಯ ಕಾಲ್ ಮಾಡಿದಾಗ ತಕ್ಷಣ ತಾವು ಅಂಕಣವನ್ನ ಪ್ರವೇಶಿಸಬೇಕು. ಬರದೇ ಇದ್ರೆ ವಿರುದ್ಧ ತಂಡಕ್ಕೆ ಜಯಶಾಲಿ ಎಂದು ಘೋಷಿಸಲು ಕಮಿಟಿಯವರು ನಿರ್ಣಯವನ್ನ ಕೈಗೊಂಡಿರ್ತಾರೆ. ದಯವಿಟ್ಟು ಈ ಸೂಚನೆಯನ್ನ ಎಲ್ಲ ತಂಡದ ಆಟಗಾರರು ಪಾಲಿಸಬೇಕು. ಈಗಾಗಲೇ ಅಫಿಷಿಯಲ್ ಬೋರ್ಡ್ ದಿಂದ ಸೂಚನೆ ನೀಡ್ತಾ ಇದ್ದಾರೆ. ಆ ಸೂಚನೆಗೆ ಎಲ್ಲರೂ ಭದ್ರಾಗಿ ಇರಬೇಕು. ಹಾಗೇನೆ ಈ ಒಂದು 2 ದಿನಗಳ ಕಾಲ ಸಂಸದ ಕ್ರೀಡಾ ಮಹೋತ್ಸವಕ್ಕೆ ಶಾಂತಿ ಮತ್ತು ಸುವ್ಯವಸ್ಥೆ ಭದ್ರತೆಯನ್ನ ಕಾಪಾಡಲಿಕ್ಕೆ ಆಗಮಿಸಿರುವಂತಹ ನಮ್ಮ ಕುಂದಗೋಳದ ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಹಾಗೇನೆ ನಮ್ಮ ಧಾರವಾಡ ಜಿಲ್ಲಾ ಪೊಲೀಸ್ ಇಲಾಖೆಯವರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದಂತ ಸ್ವಾಗತ ಜೊತೆಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ತಾವೆಲ್ಲರೂ ಕೂಡ ಇಲ್ಲಿ ಬ್ಯಾರಿಗೇಡ್ ಮೇಲೆ ಭಾರ ಹಾಕಿ ನಿಂತಂತವ್ರು ಎಲ್ಲರೂ, ಗ್ಯಾಲರಿ ಎಲ್ಲ ಖಾಲಿ ಇದೆ, ತಾವೆಲ್ಲ ಗ್ಯಾಲರಿಯಲ್ಲಿ ಕೂತ್ಕೊಳ್ಬೇಕು. ಬ್ಯಾರಿಗೇಟ್ ಅಲ್ಲಿ ಭಾರ ಹಾಕಿ ನಿಂತಂತವ್ರು ನಿಮ್ಗೋಸ್ಕರ ಕುಳಿತುಕೊಂಡು ನೋಡ್ಲಿಕ್ಕೆ ಗ್ಯಾಲರಿ ವ್ಯವಸ್ಥೆ ಕಲ್ಪಿಸಿದ್ದಾರೆ. ತಾವೆಲ್ಲರೂ ಕೂಡ ಗ್ಯಾಲರಿಯಲ್ಲಿ ಕುಳಿತುಕೊಂಡು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿ ಆತ್ಮೀಯರೇ. ಇಲ್ಲಿ ದಯವಿಟ್ಟು ಇಲ್ಲಿ ಈ ಲೈವ್ ಸೆಕ್ಷನ್ ಕಡೆಗೆ ನಿಂತಂತವ್ರು ಎಲ್ಲರೂ ಕೂಡ ವೇದಿಕೆಗೆ ಹೋಗ್ಬೇಕು. ಮೈದಾನದ ಒಳಭಾಗದಲ್ಲಿ ಯಾರಿಗೂ ಕೂಡ ಅವಕಾಶ ಇರುವುದಿಲ್ಲ, ನಮ್ಮ ಪ್ರಬಂಧಕರನ್ನ ಹೊರತುಪಡಿಸಿ. लास्ट 2 मिनट्स गो. ಕೊನೆ 2 ನಿಮಿಷ. आपके आखिरी 2 मिनट अभी खेल बाकी है. 9-8 ಪಂದ್ಯ ಒಂದೇ ಒಂದು ಅಂಕದ ಅಂತರದಲ್ಲಿ ಅದ್ಭುತವಾದಂತ ಜಂಪ್ ಬರ್ತಾ ಇದೆ. ಕೊನೆಯ ಕ್ಷಣಾರ್ಧದಲ್ಲಿ ಜಯದ ಮಾಲೆಯಲ್ಲಿ. ಹಲೋ, ಹೊರಗಡೆ ನಿಂತು ಕೋಚ್ ಮಾಡಿ, ಹೊರಗಡೆ ನಿಂತು ಕೋಚ್ ಮಾಡಿ. ಹತ್ತು 8 ಪಂದ್ಯ ಇದೆ. ಹಲೋ ಹಲೋ, ಹೊರಗಡೆ ಹೊರಗಡೆ ಅನ್ನರು ಅವಸರ ಪಡಬೇಡಿ. ಈ ಸಲ ಕಪ್ ಯಾರ್ದು? ಈ ಸಲ ಕಪ್ RCB ಫ್ಯಾನ್ಸ್ ಯಾರಿಲ್ಲ? ಅಲ್ಲ, ಕುಂದಗೋಳ ಯಾಕೋ ಡಲ್ ಇದೆ, ಆವಾಜೇ ಬರ್ತಾ ಇಲ್ಲ. ಸ್ವಲ್ಪ ಸಾಯಂಕಾಲ ಆದ್ರೆ ಆವಾಜ್ ಬರುದು. ಇರ್ಲಿ, ಈ ಜೋಶ್ 2 ದಿನಗಳವರೆಗೆ ಇರಬೇಕು. 10-8 ಪಂದ್ಯ ಕಮ್ಬ್ಯಾಕ್ ಮಾಡ್ಲಿಕ್ಕೆ ಹರಸಾಹಸವನ್ನ ಬರ್ತಾ ಇದ್ದಾರೆ. ಹ್ಯಾಂಡ್ ಟಚ್ ಗೆ ಪ್ರಯತ್ನ ಆಗ್ತಾ ಇದೆ. ಇಲ್ಲಿ ಹಿಂದಿನ ದಾಳಿಯಲ್ಲಿ ಜಂಪ್ ಮುಖೇನ ತಂಡಕ್ಕೆ ಆಸರೆ ಆದಂತ ಆಪತ್ ಬಾಂಧವ. ಕೊನೆಯ ನಿಮಿಷ, ಲಾಸ್ಟ್ ಮಿನಿಟ್. 10-9 ಪಂದ್ಯ ಕಾದು ನಡುವೆ ನಿರೀಕ್ಷೆಯಲ್ಲಿ. ಕೊನೆ ಹಂತದಲ್ಲಿ ಜಯದ ಮಾಲೆ ಯಾರ ಪಾಲಿಗಂತ ಕಾದು ನಡುವ ನಿರೀಕ್ಷೆಯಲ್ಲಿ ಕಾತುರದಿಂದ ಕುಳಿತಿರುವಂತಹ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ. ಉತ್ತರ ಅದ್ಭುತವಾದಂತ ಪ್ರಯತ್ನ. ಅಂಪೈರ್ಗಳು ಲೆಕ್ಕ ಹಾಕ್ತಾ ಇದ್ದಾರೆ. ಎಷ್ಟೊಂದು ಅಂಕ ಕಾದು ನಡುವ ನಿರೀಕ್ಷೆ. 1, 2, 3, 4 ಅದ್ಭುತವಾದಂತ ದಾಳಿ. ಸೂಪರ್ ಡೂಪರ್.
ಬಾಟ್ ಬ್ಯೂಟಿಫುಲ್ ರೈಡ್ ಆಗ್ತಾ ಇದೆ. 14-9 ಪಂದ್ಯದ ಗತಿಯನ್ನೇ ಬದಲಾಯಿಸಿದಂತ ಚಾಕಲಬ್ಬಿ ತಂಡದ ದಾಳಿಗಾರ. ಇಲ್ಲಿ ರೊಟ್ಟಿಗವಾಡ ತಂಡಕ್ಕೆ ಹಸಿವಿನ ದಾಳಿ. ಓಹೋ, Second call, Bajrang Boys ಕಂಪ್ಲಿಕೊಪ್ಪ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಶಿರೂರು. ಶಿರೂರು ತಂಡ ಈಗಾಗಲೇ ಕಂಪ್ಲಿಕೊಪ್ಪ ತಯಾರಿ ಆಗಿದೆ. ಶಿರೂರು ತಂಡದ ನಾಯಕ ಕೂಡಲೇ ಸಿದ್ಧತೆಗೊಂಡು ಅಂಕನ ಹತ್ರ ಬಂದು ನಿಂತ್ಕೋಬೇಕು. ಮ್ಯಾಚ್ ಈಸ್ ಓವರ್. ವಿನ್ ಬೈ ಚಾಕಲಬ್ಬಿ. ಜೋರು ಚಪ್ಪಾಳೆ ಬರಲಿ ಆದ್ಮೇಲೆ ಎರಡು ತಂಡದ ಆಟಗಾರರಿಗೆ. ಹಾಗನೆ ಈ ಒಂದು ಪಂದ್ಯಾಟದಲ್ಲಿ ಪರಾಜಿತಗೊಂಡಂತ ನರೇಂದ್ರ ಮೋದಿ ಅಭಿಮಾನಿ ಬಳಗ ರೊಟ್ಟಿಗವಾಡ ತಂಡಕ್ಕೆ ವೇದಿಕೆ ಪರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಾಗನೆ ಗೌರವ ಧನ ವಿತರಿಸ್ತಾ ಇದ್ದಾರೆ. ಈ ರೊಟ್ಟಿಗವಾಡ ತಂಡದ ಆಟಗಾರರು, ಚಾಕಲಬ್ಬಿ ತಂಡದ ಆಟಗಾರರು ಮುಂದಿನ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ರೊಟ್ಟಿಗವಾಡ ತಂಡದ ಆಟಗಾರರು ವೇದಿಕೆಗೆ ಬರಬೇಕು. ದಯಮಾಡಿ ಇಲ್ಲಿ ಗ್ರೌಂಡ್ ತಯಾರಾಗ್ತತಿ, ತಾವು ಯಾರ್ಗಡೆ ನಿಂತು ನೋಡಿ ಒಳಗಡೆ ಇಲ್ಲಿ. ಸರ್ ಪ್ಲೀಸ್ ಗ್ಯಾಲರಿಗೆ ಹೋಗ್ಬೇಕು, ನೀವೆಲ್ಲ ಇನ್ನ ಗ್ಯಾಲರಿಗೆ ಹೋಗ್ಬೇಕು. 120 ತಂಡಗಳದಾವು, 119 ಗೊಂಡಿದೆ ಕ್ಷೇತ್ರದಲ್ಲಿ ಭಾರತ ರೊಟ್ಟಿಗವಾಡ ಆಟಗಾರರು ಬೇಗ ಬೇಗ ಬರಬೇಕು. ಆಲ್ ದ ಅಫಿಷಿಯಲ್ ಟೇಕ್ ಚಾರ್ಜ್ ಆನ್ ಕೋರ್ಟ್ ನಂಬರ್ 1. ರೊಟ್ಟಿಗವಾಡ ಆಟಗಾರ ಬನ್ರಿ ಇಲ್ಲಿ. ರೊಟ್ಟಿಗವಾಡ ಆಟಗಾರರು ಬೇಗ ಬೇಗ ಬರಬೇಕು. ನೋಡಿ, ಮುಂದಿನ ಪಂದ್ಯಕ್ಕಾಗಿ ಕರೆ ನೀಡಿದಂತ ಆಟಗಾರರೇ ತಕ್ಷಣ ಮೈದಾನಕ್ಕೆ ಬನ್ನಿ. ತಮಗಿದು ಅಂತಿಮ ಕರೆ. ಈಗಾಗಲೇ ತೀರ್ಪುಗಾರರ ಕೂಡ ನಿಯೋಜನೆ ಆಗಿದೆ. ದಯವಿಟ್ಟು ನಿಯೋಜನೆಗೊಂಡಿರುವಂತಹ ತೀರ್ಪುಗಾರರು ಕಾಲ್ ರೂಡ್ಗೆ ಹೋಗಿ ಆಟಗಾರನ ಕರೆ ತನ್ನಿ. ಹಲೋ, ಶಿರೂರ್ ತಂಡ ಶಿರೂರ್ ಇದೆ, ಕಂಪ್ಲಿಕೊಪ್ಪ